ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಮೈದುಂಬಿ ಹರಿತಾ ಇರೋ ಗೋಕಾಕ್ ಜಲಪಾತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಜಲಪಾತ. ಇದು ಭಾರತದ ನಯಾಗರ ಫಾಲ್ಸ್ ಅಂತಲೇ ಖ್ಯಾತಿಯನ್ನ ಪಡೆದಿರುವಂತಹ ಫಾಲ್ಸ್. ಇದು ಪ್ರವಾಸಿಗರನ್ನ ಸೆಳಿತಾ ಇದೆ. ಈ ಜಲಪಾತ ಫಾಲ್ಸ್ನತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. 171 ಅಡಿ ಮೇಲಿಂದ ಜಲಪಾತ ಧುಮ್ಮಿಕ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಈಗ ನೀವು ನೋಡ್ತಾ ಇರೋದು ಗೋಕಾಕ್ ಜಲಪಾತ. ಭಾರತದ ನಯಾಗರ ಫಾಲ್ಸ್ ಅಂತಲೇ ಖ್ಯಾತಿ ಪಡೆದಿರುವಂತಹ ಈ ಫಾಲ್ಸ್ ಈಗ ಮೈದುಂಬಿ ಹರಿತಾ ಇದ್ದು ಇದನ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. 171 ಅಡಿ ಮೇಲಿನಿಂದ ಧುಮ್ಮಿಕ್ತಾ ಇರುವ ಜಲಪಾತದ ನಯನ ಮನೋಹರ ದೃಶ್ಯ ನೋಡೋದಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಮಳೆಯಿಂದಾಗಿ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಪ್ರವಾಸಿಗರನ್ನ ಸೆಳಿತಾ ಇದೆ ಜಲಪಾತ. ಫಾಲ್ಸ್ ಅನ್ನ ನೋಡೋದಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ, ಫೋಟೋ ಕ್ಲಿಕ್ಕಿಸ್ಕೊಳ್ತಿದ್ದಾರೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯ ಕಾರಣಕ್ಕೆ ಕೇವಲ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ನೆರೆಯ ಗೋವಾ ಹಾಗೂ ಮಹಾರಾಷ್ಟ್ರದ ಜಲಪಾತಗಳಿಗೂ ಕೂಡ ಈಗ ಜೀವ ಕಳೆ ಬಂದಿರುವಂತದ್ದು. ನಾವೀಗ ಬೆಳಗಾವಿಯ ಸುಪ್ರಸಿದ್ಧ ಗೋಕಾಕ್ ಜಲಪಾತದಲ್ಲಿರುವಂತಹ ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು. ಸುಮಾರು 170 ಅಡಿ ಮೇಲಿಂದ ಈ ಒಂದು ನೀರು ಧುಮ್ಮುಕ್ತಿರುವಂತದ್ದು. ನಯನ ಮನೋಹರ ದೃಶ್ಯ ನೋಡಕ್ಕೆ ಸಾಕಷ್ಟು ಭಾಗಗಳ ಜನರು ಪ್ರತಿ ವರ್ಷ ಗೋಕಾಕ್ ಜಲಪಾತಕ್ಕೆ ಬರ್ತಾರೆ. ಬೆಳಗಾವಿಯಿಂದ ಸುಮಾರು 60 ಕಿಲೋಮೀಟರ್ ಮಾತ್ರ ದೂರದಲ್ಲಿರ್ತಕ್ಕಂಥ ಈ ಜಲಪಾತ ನೋಡಕ್ಕೆ ಕೇವಲ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಗಳ ಜನರು ಕೂಡ ಬರ್ತಾರೆ. ದೊಡ್ಡ ದೊಡ್ಡ ಬಂಡೆಗಳ ಮೇಲಿಂದ ಧುಮುಕ್ತಿರ್ತಕ್ಕಂತಹ ಈ ನೀರೇನಿದೆ ಅದನ್ನು ನೋಡೋದೇ ಒಂಥರ ಹಬ್ಬ ಅಂತೇಳಿ ಇಲ್ಲಿ ಪ್ರವಾಸಿಗರು ಕೂಡ ಭಾಸವಾಗ್ತಿರುವಂತದ್ದು. ಸಾಕಷ್ಟು ಘಟಪ್ರಭಾ ನದಿಯಿಂದ ಬರ್ತಕ್ಕಂಥ ಈಗಾಗಲೇ ಸಾಕಷ್ಟು ಒಳಹರಿವು ಕೂಡ ಇರುವಂತದ್ದು. ಹೀಗಾಗಿ ಗೋಕಾಕ್ ಜಲಪಾತ ಕೂಡ ಧುಮ್ಮುಕಿ ಹರಿಯುತ್ತಿರುವಂತದ್ದು. ಮತ್ತೊಂದ್ರೆ ಈ ಒಂದು ಜಲಪಾತದ ನೀರು ಕೂಡ ಘಟಪ್ರಭಾ ನದಿಗೆ ಕೂಡ ಹರಿದು ಹೋಗುತ್ತಿರುವಂತದ್ದು. ಕಂದು ಹಾಗೂ ಬಿಳಿಯ ಬಣ್ಣದ ನೀರು, ನಯನ ಮನೋಹರ ದೃಶ್ಯ ಕೂಡ ನೋಡಕ್ಕೆ ಎರಡು ಕಣ್ಣುಗಳು ಸಾಲದು ಅಂತ ವೈಭವದ ದೃಶ್ಯಗಳು ಕೂಡ ಇಲ್ಲಿ ಕಾಂತಿರ. ಸುತ್ತಲೂ ಕೂಡ ದೊಡ್ಡ ದೊಡ್ಡ ಬೆಟ್ಟಗಳು ಇರುವಂತದ್ದು, ಬಂಡೆಗಳಿರುವಂತದ್ದು, ಎಲ್ಲ ಮಧ್ಯದಲ್ಲಿ ಈಗ ನೀರು ಧುಮ್ಮುಕ್ತಿರುವಂತದ್ದು. ಸಹಜವಾಗಿ ಪ್ರವಾಸಿಗರು ಕೂಡ ಈ ಒಂದು ನಯನ ಮನೋಹರ ದೃಶ್ಯವನ್ನು ನೋಡಿ ಫಿದಾಗ್ತಿರುವಂತದ್ದು. ಕೇವಲ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಹೊರ ರಾಜ್ಯಗಳ ಹೊರ ಜಿಲ್ಲೆಗಳ ಜನರು ಕೂಡ ಈ ಬಂದು ಜಲಪಾತವನ್ನು ವೀಕ್ಷಣೆ ಮಾಡ್ತಾರೆ. ಈಗಾಗಲೇ 40,000ಕ್ಕೂ ಅಧಿಕ ಕ್ಯೂಸೆಕ್ಸ್ ಘಟಪ್ರಭಾ ನದಿಗೆ ಹರಿದು ಬರ್ತಿದೆ. ಹೀಗಾಗಿ ಈ ಒಂದು ಜಲಪಾತ ಈಗ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ದಂಡು ಇಲ್ಲಿ ಹರಿದು ಬರ್ತಿರುವಂತದ್ದು. ನೀವು ಮತ್ತೊಂದ್ರೆ ದೃಶ್ಯದಲ್ಲೂ ಕೂಡ ನೋಡ್ತಿರುವಂತದ್ದು. ಈಗಾಗಲೇ ಈ ಜಲಪಾತ ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದಿರುವಂತದ್ದು. ಬೇರೆ ಬೇರೆ ಭಾಗಗಳಿಂದ ಪ್ರವಾಸಿಗರು ಬಂದು ಈ ಒಂದು ನಯನ ಮನೋಹರ ದೃಶ್ಯವನ್ನು ಕೂಡ ಕಣ್ತುಂಬಿಕೊಳ್ಳೋದು. ನಮ್ಮ ಜೊತೆಗೆ ಮಾತಾಡಕ್ಕೆ ಇಲ್ಲಿ ಪ್ರವಾಸಿಗರು ಇದ್ದಾರೆ, ಅವರೇ ಮಾತಾಡ್ತಾರೆ. ಮೇಡಮ್, ಎಲ್ಲಿಂದ ಬಂದಿದ್ರಿ ನೀವು? ನಾವು ಬೆಂಗಳೂರಿಂದ ಬಂದ್ವಿ. ಪ್ರತಿ ವರ್ಷ? ಹೌದು, ನಾವು ಎವ್ರಿ ಇಯರ್ ವಿಸಿಟ್ ಮಾಡ್ತೀವಿ. ಮಳೆ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. 170 ಅಡಿ ಮೇಲಿಂದ ನೀರು ಬೀಳುತ್ತೆ, ಒಂಥರ ಹಬ್ಬ. ಹೌದು, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಗೋಕಾಕ್ ಜಲಪಾತ ನೋಡಕ್ ಹೆಂಗ ಅನಿಸ್ತಿದೆ? ನಾವು ಗಡಿಂಗ್ಲಜಿಂದ ಬಂದಿರೋದು, ಮಹಾರಾಷ್ಟ್ರ ಇಂದಾನೆ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ನೀರು ಎಲ್ಲ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ತೋರ್ಸಕ್ಕಂತ ಬಂದ್ವಿ. ಇಷ್ಟು ಇಲ್ಲಿನ ಪ್ರವಾಸಿಗರು ಹೇಳ್ತಿರುವಂತದ್ದು. ಮತ್ತೊಂದ್ರೆ ಹೊರಗೆ ನಿಂತು ಪ್ರವಾಸಿಗರು ನೋಡಕ್ಕೆ ಅಂತೇಳಿ ಎಲ್ಲ ಕಡೆ ಕೂಡ ಈಗ ಬ್ಯಾರಿಕೇಡ್ ಅಳವಡಿಕೆಯನ್ನ ಬೆಳಗಾವಿ ಜಿಲ್ಲಾಡಳಿತ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ನಿಂತುಕೊಂಡೇ ಈ ಬ್ಯಾರಿಕೇಡ್ ಪಕ್ಕದಲ್ಲಿ ನಿಂತ್ಕೊಂಡೇ ಈಗ ಗೋಕಾಕ್ ಜಲಪಾತವನ್ನ ಈ ಭಾಗದ ಜನರು ವೀಕ್ಷಣೆ ಮಾಡ್ತಿದ್ದಾರೆ. ಹೀಗಾಗಿ ಮತ್ತಷ್ಟು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಪ್ರವಾಸೋದ್ಯಮ ಇಲಾಖೆ ಸಾಕಷ್ಟು ಜಾಗೃತಿಯನ್ನು ಕೂಡ ಮೂಡಿಸ್ತಿರುವಂತದ್ದು. ಕ್ಯಾಮರಾ ನಡೆಸ್ಬಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.